ಈ ಬಗ್ಗೆ ಮಾತುಕತೆಯಲ್ಲಿ ನಮ್ಮ ಜೊತೆ ಸಿಪಿಎಂನ ಮುಖಂಡರಾಗಿರುವಂತಹ ಸುನಿಲ್ ಕುಮಾರ್ ವಜಲ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ. ಅದರಲ್ಲೂ ಕೂಡ ವಿಕಲಚೇತನರ ಅಂಗಡಿಯನ್ನು ತೆರವು ಮಾಡಿರುವಂತದ್ದು ಎಷ್ಟು ಸರಿ ಅಂತ? ನೋಡಿ, ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಸಾಧ್ಯ ಇಲ್ಲ. ಮತ್ತೆ ಇದು ಅತ್ಯಂತ ಖಂಡನೀಯವಾದಂತ ಒಂದು ಕೆಲಸವನ್ನು ಇವರು ಮಾಡಿದ್ದಾರೆ. ಯಾಕಂದ್ರೆ ನೋಡಿ, ಕಳೆದ ಹಲವಾರು ವರ್ಷಗಳಿಂದ ವಿಕಲಚೇತನರಾಗಿರ್ತಕ್ಕಂಥ ಚಂದ್ರಾಸ್ ಪೂಜಾರಿ ಮತ್ತು ಸುನೀತಾ ಪೂಜಾರಿ ಅವರಲ್ಲಿ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಅಡಿಲ್ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಬಜಾರ್ನ ಪಕ್ಕ ನಾವು ದಿನನಿತ್ಯ ನೋಡ್ತಕ್ಕಂಥ ಜನಗಳವರು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ವ್ಯಾಪಾರಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಮತ್ತೆ ಆ ಊರಿನ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ರು. ನಿನ್ನೆ ಅವರು ಏಕಾಏಕಿಯಾಗಿ ಬಂದು ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದವರ ತೆರವು ಮಾಡಿದಾರಲ್ಲ, ಯಾವ ಕಾರಣಕ್ಕಾಗಿ? ಬಹಳ ಸೂಚನೆಗಳನ್ನು ಕೂಡ ನೀಡಿರ್ಲಿಲ್ಲ. ಇಲ್ಲ, ಏನು ಸೂಚನೆ ಕೊಡ್ಲಿಲ್ಲ, ಯಾವ ಲೆಟರ್ ಅನ್ನು ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. ಅಂದ್ರೆ ಇದರ ಅರ್ಥ ಇವರು ಯಾರ್ದು ಇದಕ್ಕೆ ಕುಮ್ಮಕ್ಕಿಗೆ ಬಲಿಯಾಗಿದ್ದಾರೆ. ಅಲ್ಲಿನ ಸ್ಥಾಪಿತ ಹಿತಾಸಕ್ತಿಗಳು ಇವರಲ್ಲಿ ಇರ್ಲೇಬಾರ್ದಂತ ಹೇಳಿ ವ್ಯವಸ್ಥಿತವಾದಂತ ಪಿತೂರಿಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ಇವರು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಬಲಿಯಾಗಿದ್ದಾರೆ. ಅದರ ಅರ್ಥ ಇವತ್ತು ನೀವು ಮಂಗಳೂರಿನಲ್ಲಿ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನ? ಯಾವ ರೀತಿ? ನಿಜವಾಗಿ ನೋಡಿ, ಅಲ್ಲಿ ಆ ರೀತಿಯ ಬುಲ್ಡೇಸರ್ ತಂದು ತೆಗೆದುಕೊಂಡ ಪ್ರಶ್ನೆನೇ ಇಲ್ಲ ಅಲ್ಲಿ. ಅದು ಕೂಡ ಯಾವ ರೀತಿ ಎಂತ ಒಂದು ಘಟನೆ ಅಂದ್ರೆ, ಆಗ ಇಡೀ ಅವರ ಅಂಗಡಿಯನ್ನ ಹುಡಿ ಮಾಡಿ ಕೊಂಡೋಗ್ತಕ್ಕಂಥದ್ದು ಎಂತ ಅಮಾನವೀಯ ಕೃತ್ಯ ಇದು. ಯಾವ ಕಾರಣಕ್ಕೆ ಇದನ್ನು ಒಪ್ಲಿಕ್ಕೆ ನಾಗರಿಕ ಸಮಾಜ ಇದನ್ನು ಒಪ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಮತ್ತೆ ಅವರು ವಿಕಲಚೇತನರಾಗಿ ಅವರಿಗೊಂದು ಕನಿಷ್ಠ ಮಾನವೀಯತೆ ಆದ್ರೂ ಬೇಡ ಅಧಿಕಾರಿಗಳಿಗೆ. ಈ ರೀತಿ ಎತ್ತುಕೊಂಡು ಹೋಗುವಾಗ ಯಾವ ಮುನ್ಸೂಚನೆಯನ್ನು ಕೂಡ ಕೊಡ್ಲಿಲ್ಲ. ಅದರ ಅರ್ಥ ಏನಂದ್ರೆ, ಇವರ ತಪ್ಪುಗಳನ್ನ ಮರೆಮಾಚಲಿಕ್ಕೆ ಅನವಶ್ಯಕವಾಗಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ. ಇವರ ಕೆಲಸ ಮಾಡಿದಾರ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು? ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಅವರಿಗೊಂದು ವ್ಯವಸ್ಥೆ ಮಾಡ್ಬೇಕು ಅನ್ನುವಂಥದ್ದಿದೆ, ಅವರಿಗೆ ಐಡಿ ಕಾರ್ಡ್ ಕೊಡ್ಬೇಕಂತಿದೆ. ಅದು ಯಾವುದನ್ನು ಕೂಡ ಮಾಡದೆ ಅನವಶ್ಯಕವಾಗಿ ಯಾರಿಗೂ ತೊಂದರೆ ಇಲ್ಲದಂತಹ ಈ ವಿಕಲಚೇತನ ಅಂಗಡಿಗಳನ್ನ ಹುಡಿ ಮಾಡುವಂತ ಹಿಂದೆ ಒಂದು ದುರುದ್ದೇಶ ಖಂಡಿತ ಇದೆ. ಈಗ ಜನತೆಗೆ ಬೇಕಾದಂತಹ ಮೂಲ ಸೌಕರ್ಯಗಳ ಸುಧಾರಣೆಗೆ ಮುಂದಾಗದಂತಹ ಮಹಾನಗರ ಪಾಲಿಕೆ ಕೇವಲ ಬಡ ವ್ಯಾಪಾರಿಗಳ ವಿರುದ್ಧ ಮಾತ್ರ ಆತುರದ ಕ್ರಮ ಕೈಗೊಳ್ಳಿಕ್ಕೆ ಏನ್ ಕಾರಣ ಇರ್ಬೋದು? ನಾವು ಅದನ್ನೇ ಅಂದ್ರೆ ಇವತ್ತಿನ ಮಂಗಳೂರು ಮಹಾನಗರ ಒಂದು ಆಡಳಿತ ಯಂತ್ರ ಇಲ್ಲ ಅಲ್ಲಿ. ಇವತ್ತು ಜನಪ್ರತಿನಿಧಿಗಳಿಲ್ಲ. ಇವತ್ತು ಜಿಲ್ಲಾಧಿಕಾರಿಗಳೇ ನೇರವಾಗಿ ಇವತ್ತು ಅದರ ಮಂಗಳೂರು ಮಹಾನಗರ ಪಾಲಿಕೆ ಇದನ್ನು ನೋಡ್ತಾ ಇದ್ದಾರೆ. ಪ್ರಶ್ನೆ, ಇವರಿಗೆ ಒಂದು ಅಧಿಕಾರಿಗಳಾಗಿದ್ದುಕೊಂಡು ಯಾಕೆ ಅಷ್ಟು ಆತುರ? ನಾವು ಅದನ್ನ ಕೇಳಿದ್, ಯಾಕೆ ಅಷ್ಟು ಆತುರ? ಯಾಕಂದ್ರೆ ಇವತ್ತು ನೀವು ಮಂಗಳೂರು ನಗರವನ್ನು ತೆಗೆದು ನೋಡಿ, ಎಷ್ಟು ರಸ್ತೆಗಳಲ್ಲಿ ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರ ಎಲ್ಲಿದೆ? ಅನವಶ್ಯಕವಾಗಿ ಎಲ್ಲೋ ದೂರದಲ್ಲಿ ಇರ್ತಕ್ಕಂತ ಆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಪಕ್ಕ ಅಲ್ಲಿ ಯಾರ ಸಮಸ್ಯೆನೂ ಕೂಡ ಇಲ್ಲ. ಅಂದ್ರೆ ಇದು ಬಹಳ, ಯಾಕಂದ್ರೆ ಬಡವರು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಇರಬಾರ್ದು, ಬಡವರು ಬದುಕಲೇಬಾರ್ದು ಅಂತಕ್ಕಂತಹ ಒಂದು ಏನು ಮೇಲ್ಮಟ್ಟದ ಇವ್ರ ಚಿಂತನೆ ಇದೆ ಅಲ್ಲ, ಆಳುವ ವರ್ಗದ ಚಿಂತನೆ, ಅದನ್ನ ಇವತ್ತು ಜಿಲ್ಲಾಡಳಿತ ಬಹಳ ಪ್ರಜ್ಞಾಪೂರ್ವಕವಾಗಿ ಅದನ್ನ ಮಾಡ್ತಾ ಇದೆ. ಈಗ ಕಾಯ್ದೆ ಪ್ರಕಾರ ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರ ವಲಯಗಳನ್ನು ಗುರುತಿಸಿ ಅವರಿಗೆ ಒಂದು ಐಡಿ ಕಾರ್ಡ್ ಅನ್ನ ಕೊಟ್ಟು ಪರ್ಯಾಯ ಜಾಗ ನೀಡಬೇಕೆಂಬ ನಿಯಮ ಇದೆ. ಅದು ಯಾಕೆ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತ ನಾವು ಅದನ್ನೇ ಕಳೆದ 16 ವರ್ಷದಿಂದ ನಾವು ಇದನ್ನೇ ಕೇಳುದು. 16 ವರ್ಷದಿಂದ ನಮಗೆ ಕೇಳಿ ಸಾಕಾಯ್ತು. ನಿಮ್ಗೆ ಖುಷಿ ಬಂದಾಗ ಆಗಿಂದಾಗ ನೀವು ರೈಡ್ ಮಾಡಿ ಅವರನ್ನು ಎತ್ತಂಗಡಿ ಮಾಡ್ತಕ್ಕಂಥದ್ದು, ಅವರ ಅಂಗಡಿಗಳನ್ನ ಹುಡಿ ಮಾಡ್ತಕ್ಕಂಥದ್ದು ಬದಲಿಗೆ ನೀವು ಅವರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿ, ಅವರಿಗೆ ಒಂದು ಕಾನೂನುಬದ್ಧವಾಗಿ ಅವರಿಗೆ ಸರ್ವೆ ಮಾಡ್ಬೇಕಂತ ಇದೆ. ನೋಡಿ, ಮೊದಲು ಮಂಗಳೂರು ಮಹಾನಗರ ಪಾಲಿಕೆ ಮಾಡಬೇಕಾದಂತ ಮೊದಲ ಕೆಲಸ ಸರ್ವೆ ಮಾಡ್ಬೇಕಂತ ಇದೆ. ಸರ್ವೆ ಮಾಡಿದ ಮೇಲೆ ಅವರಿಗೆ ಒಂದು ಐಡಿ ಕಾರ್ಡ್ ಕೊಡ್ಬೇಕಂತ ಇದೆ. ಐಡಿ ಕಾರ್ಡ್ ಕೊಟ್ಟ ನಂತರ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ, ಯಾವ್ಯಾವ ಜನಗಳು ಯಾವ್ಯಾವ ವಾರ್ಡಿನಲ್ಲಿ ಇದ್ದಾರೆ ಅಂತ ಹೇಳಿ, ಯಾವ್ಯಾವ ವಾರ್ಡ್ನಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಬೀದಿ ಬದಿ ವ್ಯಾಪಾರ ಇದ್ದಾರೆ ಅಂತ ನೋಡಿ ಅವರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಆಯಾ ಪ್ರದೇಶದಲ್ಲಿ. ಈಗ ಪಡೀಲ್ ಅಂತ ಹೇಳಿದ್ರೆ ಪಡೀಲ್ನ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಜಾಗವನ್ನು ಗುರುತಿಸಿ ಅವರಿಗೊಂದು ಪರ್ಯಾಯ ವ್ಯವಸ್ಥೆ ಅಲ್ಲಿ ಮಾಡ್ಲಿಕ್ಕೆ, ಅವರನ್ನು ತಂದು ನೀವು ಹಂಪನಕಟ್ಟೆಯಲ್ಲಿ ಕೂಡಿ ಅಂತ ಹೇಳಲಿಕ್ಕೆ ಆಗಲ್ಲ. ಸುರತ್ಕಲ್ನ ಬೀದಿ ಬದಿ ವ್ಯಾಪಾರಸ್ಥರನ್ನ ಅಲ್ಲೇ ಅದಕ್ಕೊಂದು ವೆಂಡಿಂಗ್ ಝೋನ್ ಮಾಡ್ಲಿಕ್ಕೆ, ವ್ಯಾಪಾರ ವಲಯ ಮಾಡ್ಲಿಕ್ಕೆ ಅವರನ್ನು ತಂದು ನೀವು ಹಂಪನಕಟ್ಟೆಯಲ್ಲಿ ಕೂರಿ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ಇವರು ಮಾಡಿ ಕೊಟ್ಟಿದ್ದಾರಲ್ಲ, ಈಗ ಹಂಪನಕಟ್ಟ ನಮ್ಮ ಮೈದಾನ ರಸ್ತೆಯಲ್ಲಿ ಅದು ಒಂದು 2-3 ವಾರ್ಡಿನ ಜನರಿಗೆ ಅಂತ ಕೊಟ್ಟಿರುವಂತದ್ದು, ಅದು ಕೂಡ ಅತ್ಯಂತ ತೀರಾ ಅವೈಜ್ಞಾನಿಕವಾಗಿದೆ.
ಕಾನೂನುಬದ್ಧವಾಗಿ ಅದು ಕೊಡ್ಲಿಲ್ಲ, ಸಣ್ಣ ಸಣ್ಣ ಒಂದು ಪೆಟ್ಟಿಗೆ ಇಟ್ಕೊಂಡು ವ್ಯಾಪಾರ ಮಾಡ್ಲಿಕ್ಕಾದ್ರೆ ಇವ್ರು ಏನ್ ಮಾಡ್ಬೇಕಲ್ಲಿ? ಕಾನೂನುಬದ್ಧವಾಗಿ ಇಂತಿಷ್ಟೇ ಜಾಗ ಅಂತ ಉಂಟು ಅವರು, ಮತ್ತೆ ಅವರಿಗೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ, ಮೂಲಭೂತ ಸೌಕರ್ಯ ಒದಗಿಸ್ಬೇಕಂತ ಇದೆ. ನೀವು ಏಕಾಏಕಿ ಒಂದು ಜಾಗ ತೋರಿಸಿ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಏನು ಬೀದಿ ಬದಿ ವ್ಯಾಪಾರ ಅಲ್ಲಿ ಪೆಟ್ಟು ಮಾಡಿಕೊಂಡಿರ್ಬೇಕಾ? ಇವ್ರು ಕರೆಕ್ಟ್ ಆದಂತ ವ್ಯವಸ್ಥೆ ಮಾಡ್ಬೇಕಂತ ಇದೆ ಕಾನೂನಲ್ಲಿ. ಕಾನೂನುಬದ್ಧವಾಗಿ ಮಾಡ್ಬೇಕಾದಂತ ಇವ್ ಯಾವ ಕೆಲಸ ಮಾಡದೆ ಏಕಾಏಕಿ ನೋಟಿಸ್ ಅನ್ನ ಕೊಡದೆ ಏಕಾಏಕಿ ದಾಳಿ ಮಾಡುವಂತದ್ದು ಖಂಡಿತಕ್ಕೂ ಇದನ್ನು ಯಾರು ಕೂಡ ಒಂದು ಯಾವ ವಿಭಾಗನೂ ಕೂಡ ಒಪ್ಪಿಕೊಳ್ತಕ್ಕಂಥ ವಿಚಾರ ಅಲ್ಲ ಇದು. ಅಷ್ಟೊಂದು ನೋವಿನ ಸಂಗತಿ ಇದು. ನೀವು ನೋಡ್ಬೇಕಾದ ಘಟನೆಯನ್ನ, ಯಾವ ರೀತಿಯ ಅಂಗಡಿಗಳನ್ನ ಹುಡಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಏನು ಇವತ್ತು ಇವ್ರು ಏನು ಅಂತ ಒಂದು ದೊಡ್ಡ ತಪ್ಪು ಮಾಡಿದ್ದಾರೆ? ಏನ್ ತಪ್ಪು ಮಾಡಿದ್ದಾರೆ ಅವರು? ಇವರಿಗೆ ಇದೇ ಪ್ರಮುಖ ರಸ್ತೆಯ ಪಕ್ಕದಲ್ಲೇ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ದೊಡ್ಡದ ಬಿಲ್ಡರ್ಗಳು ರಸ್ತೆ ಬದಿಯನ್ನ ಅತಿಕ್ರಮಣ ಮಾಡಿ ಬಿಲ್ಡಿಂಗ್ ಕಟ್ತಾ ಇದಾರಲ್ಲ. ತಾಕತ್ತಿದ್ರೆ ಇವರು ಆ ಬಿಲ್ಡರ್ಗಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ಹೊಡೆದಾಕ್ಲಿ ಇವರು ತಾಕತ್ತಿದ್ರೆ. ಇವತ್ತು ನೀವು ಹೇಳಲಿಕ್ಕೆ ಹೋದ್ರೆ ಮಂಗಳೂರಿನ ಪ್ರಮುಖ ರಸ್ತೆಗಳು ಎಲ್ಲಿದೆ ಅಂತ ಆಗ್ಬೇಕು. ಸಿಟಿ ಸೆಂಟರ್ ಸ್ಟೆಪ್ ಎಲ್ಲಿದೆ? ಮಂಗಳೂರಿನ ಹೃದಯ ಭಾಗದಲ್ಲಿ ಸಿಟಿ ಸೆಂಟರ್ ಅಂತ ಇದೆ ಅಲ್ಲ, ಅದರ ಸ್ಟೆಪ್ ಎಲ್ಲಿದೆ? ನಡು ರಸ್ತೆ ಎಲ್ಲಿದೆ ಅಲ್ಲ? ಇವನಿಗೆ ಅದನ್ನ ತೆಗಿಸ್ಲಿಕ್ಕೆ ಆಯ್ತಾ ಇವರಿಗೆ? ಹಾಗೆ ಅಂತ ಎಷ್ಟು ಬಿಲ್ಡಿಂಗ್ಗಳು ಇವತ್ತು ಮಂಗಳೂರು ನಗರದ ಹೃದಯ ಭಾಗದಲ್ಲಿ ರಸ್ತೆ ಪಕ್ಕದಲ್ಲಿದೆ. ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೊಡ್ಬೇಕಂತ ಇದೆ ಅಲ್ಲ, ಬಿಲ್ಡಿಂಗ್ ಅಲ್ಲಿ ವ್ಯವಸ್ಥೆ ಮಾಡ್ಬೇಕಂತ ಇಲ್ಲ. ಈಗ ಆಗ್ತಕ್ಕಂತ ಹೊಸ ಬಿಲ್ಡಿಂಗ್ ಅಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಈಗ ಆಗ್ತಕ್ಕಂಥದ್ದು. ಹಾಗಿರುವಾಗ ತಾನು ಮಾಡುವಂತ ತಪ್ಪುಗಳನ್ನ ಮರೆಮಾಚಿ ಜನಸಾಮಾನ್ಯರ ಬಡವರ ಮೇಲೆ ಇವರದೇನು ಒಂದು ರೀತಿ ದಾಳಿ ದಬ್ಬಾಳಿಕೆಗಳು. ಆದ್ರಿಂದ ನಾವು ಇದನ್ನ ಒಂದು ನಾಗರಿಕ ಸಮಾಜದಿಂದ ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ನಾವಂತ ಈಗ ಇದರ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದೆವು. ಮುಂದಿನ ದಿನಗಳಲ್ಲೂ ಕೂಡ ಸೀರಿಯಸ್ ಆದಂತ ಒಂದು ಹೋರಾಟ ನಾವು ಖಂಡಿತ ಮಾಡ್ತೀವಿ. ಧನ್ಯವಾದಗಳು ಸರ್, ಮಾಹಿತಿನ ಹಂಚಿಕೊಂಡಿದ್ದಕ್ಕೆ.